ಎಲ್ಲರಿಗೂ ಶುಭೋದಯ. ನನ್ನ ಶ್ರೀ ಲಲಿತಾಂಬಿಕಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೆಣ್ಣು ಎಂದಾಕ್ಷಣ ಒಂದಷ್ಟು ಸಾಲುಗಳು ಕಣ್ಣ ಮುಂದೆ ಸಾಗಿ ಹೋಗುತ್ತದೆ. ಹೆಣ್ಣು ಸಂಸಾರದ ಕಣ್ಣು, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಸೌಂದರ್ಯ, ಪ್ರಕೃತಿ, ಶಕ್ತಿ, ದೇವಿ, ಸೃಷ್ಟಿ, ತ್ಯಾಗಮಯಿ, ಅಜ್ಜಿ, ಅಮ್ಮ, ಅಕ್ಕ, ತಂಗಿ, ಹೆಂಡತಿ, ಮಗಳು, ಸೊಸೆ, ಹೀಗೆ ಒಂದಷ್ಟು ಸಂಬಂಧಗಳ ರೀತಿಯಲ್ಲಿ ನಮ್ಮನ್ನು ಆವರಿಸಿಕೊಂಡಿದೆ. ನಾನು ಹುಟ್ಟಿದಾಗ ಒಂದು ಹೆಣ್ಣು ನನ್ನ ಕೈ ಹಿಡಿದುಕೊಂಡಳು, ನನ್ನ ತಾಯಿ. ನಾನು ಮಗುವಾಗಿ ಆಟವಾಡುತ್ತಿದ್ದಾಗ ಒಂದು ಹೆಣ್ಣು ನನ್ನ ಜೋಪಾನ ಮಾಡಿ ನನ್ನ ಜೊತೆ ಆಟವಾಡುತ್ತಿದ್ದಳು, ನನ್ನ ಅಕ್ಕ. ನಾನು ಶಾಲೆಗೆ ಹೋಗುವಾಗ ಒಂದು ಹೆಣ್ಣು ನನಗೆ ಪಾಠ ಹೇಳಿಕೊಟ್ಟರು, ನನ್ನ ಶಿಕ್ಷಕಿ. ನನಗೆ ಸಹಾಯ ಮಾಡುತ್ತಾ, ನನ್ನ ಬೇಕು ಬೇಡಗಳನ್ನು ನೋಡಿಕೊಳ್ಳುತ್ತಾ, ನನ್ನನ್ನು ಪ್ರೀತಿ ಮಾಡುತ್ತಾ ಬಂದವಳು ನನ್ನ ಹೆಂಡತಿ. ನನಗೆ ಕಷ್ಟವೆಂದಾಗ ಕಣ್ಣೀರು ಹಾಕಿದವಳು ನನ್ನ ಮಗಳು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಈ ಎಲ್ಲ ಪವಿತ್ರ ನದಿಗಳಿಗೂ ಹೆಣ್ಣಿನ ಹೆಸರನ್ನೇ ಇಡಲಾಗಿದೆ. ಕಾರಣ, ಹೆಣ್ಣಿಗೆ ನದಿಗಳ ಗುಣವನ್ನು ದೇವರು ಹೆಣ್ಣಿಗೆ ವರವಾಗಿ ಕೊಟ್ಟಿದ್ದಾನೆ. ನದಿ ಎಂದೂ ಸಹ ಹುಟ್ಟಿದ ಊರಿನಲ್ಲಿ ನಿಲ್ಲೋಕ್ಕೆ ಸಾಧ್ಯವಿಲ್ಲ. ಹಾಗೆ ಹೆಣ್ಣು ಸಹ ತಾನು ಹುಟ್ಟಿದ ಮನೆಯಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಹುಟ್ಟಿನ ತನ್ನ ನಂಟಿನೊಂದಿಗೆ ಮುಂದುವರೆದು ಮಹಾಸಾಗರದತ್ತ ಸಾಗಬೇಕಾಗುತ್ತದೆ. ನದಿ ಹೇಗೆ ಮೊದಲು ತಿಳಿ ನೀರಿನ ಬುಗ್ಗೆಯಂತೆ ಹುಟ್ಟಿ ಸುಂದರವಾಗಿ ಪ್ರಶಾಂತವಾಗಿ ತನ್ನ ಹರಿವನ್ನು ಮುಂದುವರೆಸುತ್ತದೋ, ಹಾಗೆ ಹೆಣ್ಣಿನ ಜೀವನವೂ ಸಹ ಅನೇಕ ಹಂತಗಳನ್ನು ದಾಟುತ್ತಾ ನಿರಂತರವಾಗಿ ಮುಂದುವರಿಯಬೇಕು. ನದಿಯಂತೆ ಶಾಂತವಾಗಿ ಕಂಡರೂ ಹೆಣ್ಣಿನೊಳಗೆ ಅಪಾರವಾದಂತಹ ಶಕ್ತಿ ಅಡಗಿರುತ್ತದೆ. ಹೆಣ್ಣು ಸಹ ಮೃದು ಸ್ವಭಾವವನ್ನು ಹೊಂದಿದ್ದರೂ ಅವಳ ಸಹನೆ, ತ್ಯಾಗ ಮತ್ತು ಧೈರ್ಯ ಅವಳನ್ನು ಅಚಲ ಶಕ್ತಿಯಾಗಿ ರೂಪಿಸುತ್ತದೆ. ಬಾಲ್ಯದಲ್ಲಿ ಚಂಚಲವಾಗಿರುವ ಹೆಣ್ಣು ಯೌವನದಲ್ಲಿ ಜವಾಬ್ದಾರಿಗಳ ಅಲೆಯಲ್ಲಿ ತೇಲಿ ಪ್ರೌಢಾವಸ್ಥೆಯಲ್ಲಿ ಜೀವನದ ಗಾಢತೆಯನ್ನು ಅರಿಯುತ್ತಾಳೆ. ನದಿ ತನ್ನ ದಾರಿಯಲ್ಲಿ ಅಡೆತಡೆಗಳಿಗೆ ಎದುರಿ ಹೇಗೆ ನಿಲ್ಲುವುದಿಲ್ಲವೋ, ಮರಳಿ ಹಿಂತಿರುಗುವುದಿಲ್ಲವೋ, ಹಾಗೆ ಬಂಡೆಗಳನ್ನು ಸುತ್ತಿ ದಾರಿಯನ್ನು ಹುಡುಕಿ ಮುನ್ನಡೆಯಬೇಕು. ಅದೇ ರೀತಿ ಹೆಣ್ಣು ಜೀವನದಲ್ಲಿ ಅನೇಕ ಸಂಕಷ್ಟಗಳು, ಸಾಮಾಜಿಕ ಬಂಧನಗಳು ಮತ್ತು ನೋವುಗಳು ಎದುರಾದರೂ ಅವುಗಳಿಗೆ ಮಣಿಯದೆ ಹೊಸ ದಾರಿಯನ್ನು ಕಂಡುಕೊಂಡು ತನ್ನ ಜೀವನವನ್ನು ಅರ್ಥಪೂರ್ಣವಾಗಿಸಿಕೊಳ್ಳಬೇಕು. ಹರಿಯುವ ನದಿ ಹೇಗೆ ತನ್ನ ಸುತ್ತಮುತ್ತಲಿನ ಪರಿಸರವನ್ನೆಲ್ಲ ಪೋಷಿಸಿ ಹಚ್ಚ ಹಸಿರಿನಲ್ಲಿ ಕಂಗೊಳಿಸುವಂತೆ ಮಾಡುತ್ತದೆಯೋ, ಹಾಗೆಯೇ ತನ್ನ ಕುಟುಂಬ ಮತ್ತು ಸಮಾಜವನ್ನು ಪ್ರೀತಿ, ಕಾಳಜಿ ಮತ್ತು ಶ್ರಮದಿಂದ ಪೋಷಿಸಬೇಕು. ತನ್ನೊಡಲ ಜೀವಗಳನ್ನು ಪ್ರೀತಿಯಲ್ಲಿ ಮೆರೆಸಬೇಕು, ರಕ್ಷಿಸಬೇಕು. ಅಂತಿಮವಾಗಿ ನದಿ ಸಾಗರವನ್ನು ಸೇರುವಂತೆ ಹೆಣ್ಣು ತನ್ನ ಜೀವನದ ಪರಿಪೂರ್ಣತೆಯನ್ನು ತಲುಪಬೇಕು. ಕುಟುಂಬದ ಸದಸ್ಯರ ಜೀವನಕ್ಕೆ ಅರ್ಥ ತುಂಬುವವಳು ಹೆಣ್ಣು. ತನ್ನ ಜೀವನದ ಹಾದಿಯ ಉದ್ದಕ್ಕೂ ಪೋಷಿಸುತ್ತಾ ಜಗ್ಗದೆ ಕುಗ್ಗದೆ ಮುನ್ನಡೆಯುವವಳು ಹೆಣ್ಣು. ನದಿಯ ಅಲೆಗಳಂತೆ ಆಳವಾದ ಭಾವನೆಗಳನ್ನು ಹೊಂದಿರುತ್ತಾಳೆ. ಕೆಲವೊಮ್ಮೆ ಸಂತೋಷದಲ್ಲಿ ನರ್ತಿಸುವಂತೆ ಕಂಡರೆ, ಕೆಲವೊಮ್ಮೆ ಶಾಂತವಾಗಿ ಹರಿಯುತ್ತಾಳೆ. ಮತ್ತೆ ಕೆಲವೊಮ್ಮೆ ದೊಡ್ಡ ದೊಡ್ಡ ಅಲೆಗಳೊಂದಿಗೆ ಗರ್ಜಿಸಿ ಪರಿಸರವನ್ನು ಸ್ವಚ್ಛಗೊಳಿಸಿ ಕ್ಷಣಾರ್ಧದಲ್ಲಿ ಶಾಂತವಾಗುತ್ತಾಳೆ ಮತ್ತು ಪ್ರೇಮಮಯಿಯಾಗುತ್ತಾಳೆ. ಜೀವನದ ಅನುಭವಗಳು ಅವಳ ಮನಸ್ಸಿಗೆ ತಿರುವುಗಳನ್ನು ನೀಡುತ್ತದೆ. ಕೆಲವೊಮ್ಮೆ ನೋವು ಅವಳನ್ನು ತಡೆಯಲು ಪ್ರಯತ್ನಿಸಿದರೂ ತನ್ನ ಭಾವನಾತ್ಮಕ ಶಕ್ತಿಯಿಂದ ಮುಂದುವರಿಯುತ್ತಾಳೆ. ಹೆಣ್ಣಿನ ಜೀವನ ನದಿಯಂತೆ ಚಂದ, ನೋಡಲು ಮನೋಹರ, ಮನಸ್ಸಿಗೆ ಶಾಂತಿ, ಉತ್ಸಾಹದ ಅಲೆ. ಹೆಣ್ಣು ಒಂದು ಶಕ್ತಿ. ಹೆಣ್ಣು ಮಮತೆಯ ತಾಯಿ. ಹೆಣ್ಣು ಒಲುಮೆಯ ಸಹೋದರಿ. ಹೆಣ್ಣು ಪತಿಗೆ ಪ್ರೀತಿ ತೋರುವ ಪತ್ನಿ. ಹೆಣ್ಣು ಮನೆಯನ್ನಾಳುವ ಒಡತಿ. ಹೆಣ್ಣು ವಂಶೋದ್ಧಾರ ಮಾಡುವ ಜನನಿ. ಹೆಣ್ಣು ಚತುರತೆ ಇರುವ ಮಂತ್ರಿ.
ಹೆಣ್ಣು ಸರ್ವರಿಗೂ ಕರುಣಾಮಯಿ. ಹೆಣ್ಣು ಮನೆಯ ಮಹಾಲಕ್ಷ್ಮಿ. ಹೆಣ್ಣು ಮನೆಯ ಸರಸ್ವತಿ. ಹೆಣ್ಣು ಮನೆಯ ಅನ್ನಪೂರ್ಣೆ. ಹೆಣ್ಣು ಒಂದು ಶಕ್ತಿ. ಹೆಣ್ಣು ಎಂದಾಕ್ಷಣ ನಿಮ್ಮ ಮನಸ್ಸಿಗೆ ಬರುವ ಪಾತ್ರ ಯಾವುದು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಹೆಣ್ಮಕ್ಳು ಪ್ರೌಡ್ ಟು ಬಿ ಎ ವುಮೆನ್ ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.